ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ಪನ್ನೀರಲ್ಲಿ ಒಂದೊಳ್ಳೆ ಸಖತ್ ಟೇಸ್ಟಿಯಾಗಿರೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್‌ಗೆ ಆಗಿರ್ಬೋದು ಅಥವಾ ಮಾರ್ನಿಂಗ್ ಬ್ರೇಕ್‌ಫಾಸ್ಟ್ ಜೊತೆ ಸೈಡ್ ಸ್ನ್ಯಾಕ್ಸ್‌ಗೆ ಆಗಿರ್ಬೋದು ಅಥವಾ ಲಂಚ್ ಬಾಕ್ಸ್‌ಗೆ ಆಗಿರ್ಬೋದು ಒಂದೊಳ್ಳೆ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಇದನ್ನ ಯಾವ ರೀತಿ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 250 ಗ್ರಾಂ ಅಷ್ಟು ಪನ್ನೀರ್‌ನ ತಗೊಂಡಿದ್ದೀನಿ. 2 ಅರ್ಧ ಸ್ಪೂನಷ್ಟು ಕಾರ್ನ್‌ಫ್ಲವರ್ ಹಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದ್ ಸ್ವಲ್ಪ ಕಲರ್, 2 ಸ್ಪೂನಷ್ಟು ಗಟ್ಟಿಯಾದ ಮೊಸರನ್ನ ಹಾಕ್ತಾ ಇದ್ದೀನಿ. ಹಾಗೆ ಟೇಸ್ಟ್ ಚೆನ್ನಾಗಿ ಬರ್ಲಿ ಅಂತ ಸ್ವಲ್ಪ ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪನ್ನೀರನ್ನು ವಾರದಲ್ಲಿ ಒಮ್ಮೆ ಆದ್ರೂ ನಾವು ತಿನ್ಬೇಕು. ಈ ಪನ್ನೀರ್ ತಿನ್ನೋದ್ರಿಂದ ಏನೆಲ್ಲ ಲಾಭಗಳಿವೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅನಾರೋಗ್ಯದಿಂದ ನಾವು ದೂರ ಇರ್ತೀವಿ. ಒಳ್ಳೆ ಆರೋಗ್ಯವಾಗಿ ಇರ್ತೀವಿ ಈ ಪನ್ನೀರ್ ತಿನ್ನೋದ್ರಿಂದ. ಇಲ್ಲಿ ನೀವು ನೋಡ್ತಿರಬಹುದು ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ನಾನೀಗ ಇದನ್ನ ಒಂದು 15ರಿಂದ 20 ನಿಮಿಷದವರೆಗೂ ಹಾಗೆ ಬಿಡ್ತೀನಿ. ಚೆನ್ನಾಗಿ ನೆನ್ಕೋಬೇಕು. ಈಗ ನಾನಿಲ್ಲಿ ಪ್ಲೇಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ನಾನಿಲ್ಲಿ ಒಂದ್ ಬಾಣ್ಲಿನ ಬಿಸಿಗಿಟ್ಟಿದ್ದೆ. ಈಗ ಎಣ್ಣೆ ಬಿಸಿಯಾಗಿದೆ. ಅದರಲ್ಲಿ ಒಂದೊಂದಾಗಿಯೇ ನಾನು ಪನ್ನೀರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಈ ಪನ್ನೀರಲ್ಲಿ ಪ್ರೋಟೀನು, ಕ್ಯಾಲ್ಸಿಯಮ್ಮು, ಕೊಬ್ಬಿನ ಅಂಶ ಹೆಚ್ಚಾಗಿ ಇರುತ್ತೆ. ಹಾಗಾಗಿ ನಮ್ಗೆ ಆರೋಗ್ಯವಾಗಿ ಇರಲು ಸಹಾಯ ಮಾಡುತ್ತೆ. ಈ ಪನ್ನೀರ್‌ನ ವಾರದಲ್ಲಿ ಒಮ್ಮೆ ಆದ್ರೂ ತಿನ್ಬೇಕು. ತಿಂಗಳಲ್ಲಿ ನಾವು 2 ಬಾರಿ ತಿನ್ನೋದ್ರಿಂದ ಒಳ್ಳೆ ಆರೋಗ್ಯದಿಂದ ಇರಬಹುದು. ನೀವೇ ಇಲ್ಲಿ ನೋಡ್ತಾ ಇರಬಹುದು ನಾನು ಎಲ್ಲಾ ಪನ್ನೀರ್‌ನು ಸಹ ಎಷ್ಟು ಚೆನ್ನಾಗಿ ಫ್ರೈ ಮಾಡಿ ತಗೊಂಡಿದ್ದೀನಿ. ನಾನಿಲ್ಲಿ ಒಂದು ಪ್ಲೇಟಲ್ಲಿ ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ನಾನಿಲ್ಲಿ ಒಂದು ಬಾಣ್ಲಿನ ಬಿಸಿಗಿಟ್ಕೊಂಡು ಒಂದ್ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಕರ್ಬೇವನ್ನ ಹಾಕಿ, ಒಂದು ಕ್ಯಾಪ್ಸಿಕಮ್‌ನ ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್‌ನ ನಾನು ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿಲ್ಲ. ಸ್ವಲ್ಪ ಉದ್ದುದ್ದನೆ ಆಗಿ ಕಟ್ ಮಾಡಿ ತಗೊಂಡಿದ್ದೆ. ಹಾಗೆ ಒಂದ್ ಗಡ್ಡೆ ಈರುಳ್ಳಿನೂ ಸಹ ನಾನು ದೊಡ್ಡ ದೊಡ್ಡ ಗಾತ್ರದಲ್ಲಿ ಕಟ್ ಮಾಡಿ ತಗೊಂಡಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಟೇಸ್ಟು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ 1 ಸ್ಪೂನಷ್ಟು ಸೋಯಾ ಸಾಸ್‌ನ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಬೌಲಲ್ಲಿ ನಾನು ಟೊಮೊಟೊ ಕೆಚಪ್‌ನ ತಗೊಂಡಿದ್ದೆ. ಅದನ್ನು ಸಹ ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ಕಾರ್ನ್‌ಫ್ಲವರ್ ಹಿಟ್ಟನ್ನ ನಾನು ನೀರಲ್ಲಿ ಕಲಸಿ ತಗೊಂಡಿದ್ದೆ ಗಂಟುಗಳಿಲ್ದಾಗೆ. ಅದನ್ನು ಸಹ ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವೇ ಇಲ್ಲಿ ನೋಡ್ತಿರಬಹುದು. ಸೋಯಾ ಸಾಸು ಹಾಗೆ ಟೊಮೊಟೊ ಕೆಚಪ್ಪು ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗಾದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಒಂದ್ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಅಂತ. ನೀವು ಬೇಕು ಅಂದ್ರೆ ಸ್ವಲ್ಪ ಅಚ್ಕಾರದ ಪುಡಿನೂ ಸಹ ಹಾಕಬಹುದು. ನಾನಿಲ್ಲಿ ಹಾಕ್ತಾ ಇಲ್ಲ. ನೀವು ಬೇಕಂದ್ರೆ ಹಾಕಬಹುದು, ಪರವಾಗಿಲ್ಲ. ಹಾಗೆ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಎಲ್ಲ ಪನ್ನೀರ್‌ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾವು ಹೊರಗಡೆ ಹೋಗಿ ತಿನ್ನೋದ್ಕಿಂತ ಮನೆಯಲ್ಲೇ ನಾವು ಮಾಡ್ಕೊಂಡು ತಿನ್ನೋದು ಬೆಟರ್. ನಾವು ಸಹ ಒಂದು ಹೊಸ ರೆಸಿಪಿನ ಕಲ್ತಾಗಾಗುತ್ತೆ. ಹಾಗೆ ಒಂದೊಳ್ಳೆ ಸಖತ್ ಟೇಸ್ಟಿಯಾಗಿರೋ ರೆಸಿಪಿನ ಟೇಸ್ಟ್ ಮಾಡ್ದಾಗಾಗುತ್ತೆ. ನೀವಂತೂ ಈ ರೆಸಿಪಿನ ಮನೆಯಲ್ಲಿ ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ನಿಮ್ಗಂತೂ ಈ ರೆಸಿಪಿ ತುಂಬಾನೇ ಇಷ್ಟ ಆಗುತ್ತೆ. ಈ ಪನ್ನೀರನ್ನು ನಾವು ತಿನ್ನೋದ್ರಿಂದ ಅನಾರೋಗ್ಯದಿಂದ ನಾವು ದೂರ ಇದ್ದು ಆರೋಗ್ಯವಾಗಿ ಇರಬಹುದು. ನೀವು ಸಹ ಈ ಪನ್ನೀರ್‌ನ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಅನಾರೋಗ್ಯದಿಂದ ದೂರ ಇದ್ದು ಆರೋಗ್ಯದಿಂದ ಇರಿ. ನಾನ್ ಮಾಡಿರೋ ಈ ರೆಸಿಪಿ ನಿಮಗೇನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇನ್ನು ಹೊಸ ಹೊಸ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.